ಈ ಹೋರಾಟದಲ್ಲಿ ಶ್ರೀರಾಮರೆಡ್ಡಿ ಜಲಾಶಯ ನಾಮಕರಣ ಮಾಡಲೇಬೇಕು. ಮರುನಾಮಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಇಲ್ಲಿಯ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಶಾಸಕರು ಇಬ್ಬರ ವಿರುದ್ಧ ಇವಾಗ ಬಾಗೇಪಲ್ಲಿಯ ಜನತೆಯ ಭಾವನೆಗಳನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಅವರು ಎಸ್.ಎಂ. ಕೃಷ್ಣ ಅವರ ಹೆಸರನ್ನು ಅಲ್ಲಿ ಇಡಬಾರ್ದು. ಏಕೆಂತಂದರೆ ಎಸ್.ಎಂ. ಕೃಷ್ಣರವರ ಪಾತ್ರ ಅದರಲ್ಲಿ ಏನೂ ಇಲ್ಲ. ಆ ಜಲಾಶಯ ಕಟ್ಟಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯಾದಂಥ ತಯಾರಿ ಮತ್ತು ಅನುದಾನವನ್ನು ಮಾಡಿಸ್ಕೊಟ್ಟಿದ್ದು ಆವಾಗಿನ CPM ನಾಯಕರಾದಂತಹ ಮತ್ತು ಶಾಸಕರಾಗಿದ್ದಂತಹ G.V. ಶ್ರೀರಾಮರೆಡ್ಡಿ ಅವರು ಅಸೆಂಬ್ಲಿಯಲ್ಲಿದ್ದಾಗ J.H. ಪಟೇಲ್ ಸರ್ಕಾರದಲ್ಲಿ ಅದಕ್ಕೆ ಅನುದಾನವನ್ನು ತಂದಿದ್ದು. ಅದಾದಮೇಲೆ ಬಂದಂಥ ಸರ್ಕಾರಗಳು ಅದನ್ನು ಬದಿಗೊತ್ತಿದ್ರು. ಇವರಿಗೆ ಅಧಿಕಾರ ಇಲ್ದಿದ್ರೂ ಕೂಡ, ಇವರು ಶಾಸಕರು ಅಲ್ದಿದ್ರೂ ಕೂಡ ಜನಸಾಮಾನ್ಯರನ್ನೆಲ್ಲರನ್ನೂ ಕೂಡ ಹೋರಾಟಕ್ಕೆ ಅಣಿನರಿಸಿ ಆವಾಗಿನ ಬೃಹತ್ ಹೋರಾಟದಲ್ಲಿ ಮತ್ತೆ ಸರ್ಕಾರಗಳ ಕಣ್ ತೆಗೆದು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾಕೆ ಅದನ್ನು ಪ್ರತಿಪಾದನೆ ಮಾಡಿದ್ರು ಅಂತಂದರೆ, ಬಾಗೇಪಲ್ಲಿ ಗುಡಿಬಂಡೆ ತಾಲೂಕಿನ ಜನತೆ, ಬಾಗೇಪಲ್ಲಿ ಅಂದರೆ ಇವಾಗಿನ ಚೇಳೂರು ಕೂಡ ಸೇರಿಕೊಂಡು ಆ ಜನತೆ ಅವತ್ತು ಫ್ಲೋರೋಸಿಸ್ನಿಂದ ಬಹಳ ಬಳಲ್ತಾ ಇದ್ರು. ಭಾರತ ದೇಶದ ಮಟ್ಟದಲ್ಲಿ ಬಂದಿರತಕ್ಕಂಥ ಒಂದು ವರದಿ, ಫ್ಲೋರೋಸಿಸ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಅಂತೇಳಿ ಒಂದು ವರದಿಯನ್ನು ಪ್ರಕಟಣೆ ಮಾಡುವಾಗ ಅದರಲ್ಲಿ ಬಾಗೇಪಲ್ಲಿ, ಪಾವಗಡ, ನಲ್ಗೊಂಡ ಜಿಲ್ಲೆಗಳಿಗೆ ಹೋಲಿಸಿಕೊಂಡು ಅದರಲ್ಲಿ ವರದಿ ಬಂತು. ಆಮೇಲೆ ನಮ್ಮ ಭಾಗದಲ್ಲಿ ಇತ್ತಂಥ ಜನರಿಗೆ ಮೂಳೆಗಳ ಒಂದು ಸಮಸ್ಯೆ, ಹಲ್ಲು ದಂತದ ಸಮಸ್ಯೆ, ಹೊಟ್ಟೆ ಜಠರದ ಸಮಸ್ಯೆ, ಇವತ್ತಿಗೂ ಕೂಡ ಗರ್ಭಿಣಿ ಸ್ತ್ರೀಯಲ್ಲಿ ರಕ್ತಹೀನತೆ ಅಲ್ಲೇ ಹೆಚ್ಚಾಗ್ತಾ ಇರೋದು, ಇವೆಲ್ಲವನ್ನೂ ಗಮನಿಸಿದಂಥವರು ಇದಕ್ಕೆ ಪರಿಹಾರ ನಾವು ಶುದ್ಧ ನೀರನ್ನು ಕೊಡ್ತಕ್ಕಂಥದ್ದು. ಭೂಮಿ ಒಳಗಡೆ ಇರ್ತಕ್ಕಂಥ ನೀರನ್ನು ಕುಡಿದ್ರೆ ಫ್ಲೋರೈಡ್ ಅಂಶ ಜಾಸ್ತಿ ಇದೆ, ಭೂಮಿ ಮೇಲೆ ಸಿಗ್ತಕ್ಕಂಥ ನೀರನ್ನು ನಾವು ಸಂಗ್ರಹಿಸಿ ಕೊಡಬೇಕು ಅಂತಕ್ಕಂಥ ಒಂದು ವೈಜ್ಞಾನಿಕ ಆಲೋಚನೆಯಿಂದ ಅವಾಗ ಆ ಒಂದು ಕಾರ್ಯಯೋಜನೆಯನ್ನು ಅವರು ತಂದರು. ಅದೊಂದೇ ಅಲ್ಲ, ವಂಡಮಾನ್ ನದಿಗೆ ಒಂದು ಡ್ಯಾಮನ್ನು ನಿರ್ಮಿಸಿದ್ರು. ಮತ್ತು ಮರ್ಮಾಕಲ್ಪಲ್ಲಿ ಅಂತಿದೆ, ಮರ್ಮಾಕಲ್ಪಲ್ಲಿಯಲ್ಲಿ ಕೆರೆ ಕಟ್ಟೆಯನ್ನು ಎತ್ತರ ಮಾಡೋದ್ರ ಮೂಲಕ ಆ ಭಾಗದ ಜನತೆಗೆ ನೀರಾಗಲಿಕ್ಕೆ ಅವರು ವ್ಯವಸ್ಥೆ ಮಾಡಿದ್ರು. ಹಂಸಂದ್ರದಲ್ಲಿ ಇರ್ತಕ್ಕಂಥ ಕೆರೆಯನ್ನು ದೊಡ್ಡದಾಗಿ ಮಾಡಿದ್ರು. ಇವೆಲ್ಲವನ್ನು ಮಾಡಿ ಇನ್ನೊಂದು ಅಲ್ಲಿ ಗಂಟ್ಲಮನ್ನ ಕಣಿವೆ ಅಂತ ಬರ್ತದೆ, ಸೊ ಅಲ್ಲಿ ಒಂದು ಡ್ಯಾಮನ್ನು, ಚೆಕ್ ಡ್ಯಾಮ್ ಥರ ಮಾಡಿ ಅಲ್ಲಿ ಒಂದು ಡ್ಯಾಮನ್ನು ಕಟ್ಟಿ ಅಲ್ಲೂ ಕೂಡ ನೀರಾವರಿ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತಕ್ಕಂಥ ಒಂದು ಯೋಜನೆ ಇತ್ತದು. ಆದರೆ ಯಾವಾಗ CPM ಶಾಸಕರಾಗಿ ಮತ್ತೆ ಆಯ್ಕೆಯಾಗಿ ಬರಲಿಲ್ಲ, 2004ರಲ್ಲಿ ಗೆದ್ದಿದ್ದು, ಆಮೇಲೆ ಗೆಲ್ಲಕ್ಕಾಗಲಿಲ್ಲ. ನಮ್ಮ ಜಿಲ್ಲೆಯಲ್ಲಾದಂಥ ಬದಲಾವಣೆ, ರಾಜ್ಯದಲ್ಲಾದಂಥ ರಾಜಕೀಯ ಬದಲಾವಣೆ, ದೇಶದಲ್ಲಾದಂಥ ರಾಜಕೀಯ ಬದಲಾವಣೆಗಳು, ಜನಸಾಮಾನ್ಯರ ಒಂದು ಭಾವನೆಗಳು ಎಲ್ಲ ಬದಲಾಗ್ತಾ ಹೋದವು. ಹಣ ಮತ್ತು ಜಾತಿಯ ಕಡೆಗೆ ರಾಜಕಾರಣ ಹೆಚ್ಚಾಯಿತು. ಸೊ ಹಾಗಾಗಿ ಇವತ್ತು ಅನುಭವಿಸ್ತಾ ಇರ್ತಕ್ಕಂಥದ್ದೇನು, ನಾವು ಕೇಳ್ತಾ ಇರೋದು ಶುದ್ಧ ನೀರು ಕೊಡಿ. ಇರ್ತಕ್ಕಂಥ ಜಲಾಶಯಕ್ಕೆ ನೀವು ಯಾರೋ ಹುಟ್ಟಿಸಿದ ಮಗುಗೆ ನೀವು ಯಾರು ಅದಕ್ಕೆ ಹೆಸರು ಇಡ್ತಕ್ಕಂಥ ಕೆಲಸ ಮಾಡ್ತೀರಿ ಅಂತೇಳಿ ಕೇಳ್ತಾ ಇದ್ದೀವಿ. ಇವರೇನು ಮಾಡಿದ್ದಾರೆ, ಈಗ ಒಳ್ಳೆ ನೀರಿಗೆ ಎತ್ಕೊಂಡು ಬಂದು ಬೆಂಗಳೂರು ಕೊಳಚೆ ನೀರನ್ನು ಬಿಟ್ಟಿದ್ದಾರೆ. ಈಗ ಅದರಿಂದ ಅಂತರ್ಜಲ ನೀರು ಏನು ನಾವೆಲ್ಲರೂ ಕುಡಿತಾ ಇದೀವಲ್ಲ, ನಾವು ಅದು ವಿಷಪೂರಿತವಾದಂಥ ನೀರು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ, ಅನುಮಾನ ಇಲ್ಲ. ಈಗ ಮುಂಚೆ ಫ್ಲೋರೈಡು, ನೈಟ್ರೈಟು ಅಂತ ಅಂಶಗಳಿದ್ದರೆ ಈಗ ಹೆವಿ ಮೆಟಲ್ಸ್, ಲೆಡ್ಡು, ಆರ್ಸೆನಿಕ್ಕು ಕೂಡ ಅದರಲ್ಲಿ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಏಕೆ ಅಂತಂದರೆ ಅಲ್ಲಿ ಫಿಲ್ಟರ್ ಮಾಡಿ ಇಲ್ಲಿಗೆ ಬರ್ತಾ ಇರೋದು ಅಂತ ಹೇಳ್ತಾ ಇರೋದು. ಆ ಫಿಲ್ಟ್ರೇಷನಲ್ಲಿ ಏನಾಗ್ತಾ ಇದೆ, ಏನಾಗ್ತಾ ಇಲ್ಲ, ಒಂದು ಮೀನು ಸಹ ಬದುಕ್ತಾ ಇಲ್ಲ ಅಲ್ಲಿ ಕೆರೆಗಳಲ್ಲಿ. ಸೊ ಹಾಗಾಗಿ ನಾವು ಇವತ್ತು ನಿಮ್ಮ ಮಾಧ್ಯಮಗಳ ಮೂಲಕ ಇಡೀ ಜನತೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ನಾವು ಎರಡು ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮ್ಮ ಹೋರಾಟ ಇರತಕ್ಕಂಥದ್ದು ಜಲಾಶಯಕ್ಕೆ ನೀವು ಹೆಸರು ಈಗೇನಿದೆಯೋ ಅದೇ ಇಡಿ, ಇಲ್ಲ ಅಂತಂದರೆ G.V. ಶ್ರೀರಾಮರೆಡ್ಡಿ ಅವರ ಹೆಸರು ಇಡಬೇಕು. S.M. ಕೃಷ್ಣ ಅವರ ಹೆಸರಾಗಲಿ ಬೇರೆ ಯಾರಿಗೂ ಅದಕ್ಕೆ ಹಕ್ಕಿಲ್ಲ. ಅದು ಒಂದು ನೈತಿಕತೆನೂ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮೂಲಕ ಹೇಳಕ್ಕೆ ಇಡ್ತೀವಿ. ಇನ್ನೆರಡು ವಿಷಯ ಏನಂತಂದರೆ, ದಯವಿಟ್ಟು ಒಳ್ಳೆ ಶುದ್ಧವಾದ ಕುಡಿಯ ನೀರನ್ನು ಕುಡಿಯಿರಿ. ಭೂಮಿ ರೈತರಿಂದ ಕಸಿದುಕೊಂಡು ಕಾರ್ಪೊರೇಟ್ ಕೃಷಿಗೆ ಅನುಕೂಲವಾಗುವ ರೀತಿಯಲ್ಲಿ ಮಾಡಬೇಡಿ. ದಯವಿಟ್ಟು ಕೃಷಿಯನ್ನು ರೈತ ಕೃಷಿಯಾಗಿ ಉಳಿಸಿ ಅಂತಕ್ಕಂಥ ಈ ಎರಡು ಬೇಡಿಕೆಗಳನ್ನು ನಾವು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಇಡೀ ಜನತೆಗೆ ನಾವು ತಿಳಿಸ್ಲಿಕ್ಕೆ, ಇದಕ್ಕೆ ಎಚ್ಚೆತ್ಕೋಬೇಕು ಅಂತೇಳಿ ನಾವು ಒಂದು ಕರೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀವಿ.